ಇಂದು ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯ ಬಸ್ ದರ ಏರಿಕೆಯಾಗಲಿದೆ. ಅಲ್ಲಿಗೆ ದುಬಾರಿ ಲೈಫ್ ಅನ್ನೋ ರೀತಿಯಲ್ಲಿ. ಇವತ್ತು ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯ ದರ ಹೆಚ್ಚಳವಾಗ್ತಾ ಇದೆ. ಸದ್ಯಕ್ಕೆ ಸಾಮಾನ್ಯ ಬಸ್ಗಳ ದರವಷ್ಟೇ ಈಗ ಹೆಚ್ಚಳವಾಗಿರೋದು. ಐಷಾರಾಮಿ ವೋಲ್ವೋ ಬಸ್ ದರ ಹೆಚ್ಚಳದ ಬಗ್ಗೆ ಎಂಡಿಗಳು ನಿರ್ಧಾರವನ್ನ ಮಾಡ್ತಾರೆ. ಬೀದರ್ಗೆ ಅತಿ ಹೆಚ್ಚು 115 ರೂಪಾಯಿ ಹೆಚ್ಚಳವಾಗಿರೋದು ಬೆಂಗಳೂರಿನಿಂದ. ಕಲಬುರಗಿಗೆ 99 ರೂಪಾಯಿ ಏರಿಕೆ ಆಗಿರೋದು. ಮೈಸೂರಿಗೆ 21 ರೂಪಾಯಿ ಮಾತ್ರ ಹೆಚ್ಚಳವಾಗಿರೋದು. ಮೂಲ ಪ್ರಯಾಣ ದರಕ್ಕೆ ಟೋಲ್ ದರವೂ ಕೂಡ ಸೇರಿಸಿ ಹೆಚ್ಚಳವನ್ನ ಮಾಡಿದ್ದಾರೆ. ಹಾಗಾಗಿನೇ ಈ ಏರಿಕೆ ಆಗಿದೆ. ಮೂಲ ದರ ಏನಿದೆ ಅದಕ್ಕೆ ಟೋಲ್ ದರವನ್ನ ಕೂಡ ಇಲ್ಲಿಯವರೆಗೂ ಕೂಡ ಟೋಲ್ ದರವನ್ನ ಅದಕ್ಕೆ ಮಿಕ್ಸ್ ಮಾಡಿರಲಿಲ್ಲ, ಬರೀ ದರ ಇತ್ತು. ಹಾಗಾಗಿ ಈಗ ಅದನ್ನೂ ಕೂಡ ಸೇರಿಸಿದ್ದಾರೆ. ಅದರ ಪರಿಣಾಮವಾಗಿ ದರ ಏರಿಕೆಯಾಗಿದೆ. ಅದರ ವರದಿ ಇದೆ ನೋಡಿ. ಇಂದು ಮಧ್ಯರಾತ್ರಿಯಿಂದಲೇ ಬಸ್ ಟಿಕೆಟ್ ದರ ಏರಿಕೆ. ಸಂಜೆಯೊಳಗೆ ನೂತನ ದರ ಪಟ್ಟಿ ಬಿಡುಗಡೆ. ಹೊಸ ವರ್ಷದ ಆರಂಭದಲ್ಲಿ ಬಸ್ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಡೀಸೆಲ್ ದರ ಏರಿಕೆ ಹಾಗೂ ಸಿಬ್ಬಂದಿ ವೇತನದಲ್ಲಾದ ಹೆಚ್ಚಳದ ಹೊರೆ ತಪ್ಪಿಸೋಕೆ 15% ಬಸ್ ದರ ಏರಿಕೆ ಮಾಡಲಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ನಿಗಮಗಳ ಬಸ್ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಹೊಸ ದರ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಡೀಸೆಲ್ ದರ ಏರಿಕೆ ಹಾಗೂ ಸಾರಿಗೆ ಸಂಸ್ಥೆಗಳನ್ನು ಉಳಿಸೋಕೆ ಬಸ್ ದರ ಏರಿಕೆ ಮಾಡಿದ್ದೇವೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ ಕೊಟ್ಟಿದ್ದಾರೆ. ಈಗಾಗಲೇ ಗೆಜೆಟ್ ಮಾಡಲಾಗ್ತಾ ಇದೆ. ರೇಟ್ ಲಿಸ್ಟ್ ಸಂಜೆಯೊಳಗೆ ಬಿಡುಗಡೆ ಆಗಲಿದೆ ಅಂದ್ರು. ಈ ಬಿಎಂಟಿಸಿನಲ್ಲಿ ಪ್ರತಿದಿನ 40 ಲಕ್ಷ ಜನ ಓಡಾಡ್ತಾರೆ. ಇಲ್ಲಿ ಸ್ಟೇಜಸ್ಸು ಭಾಳ ಹತ್ರ. ಅದಕ್ಕೆ ಆಗಿರ್ತಕ್ಕಂಥ MD ಅವರು ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಿಂದ ಆವಾಗ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. ಮುಂದೆ ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಬರುತ್ತೆ. ಮಹಿಳೆಯರಂದರೆ 7 ಕೋಟಿನಲ್ಲಿ 3.5 ಕೋಟಿ ಮಹಿಳೆಯರು ಇರ್ತಾರಲ್ಲ, ಎಲ್ರಿಗೂ ಸಮಯಾವಕಾಶ ಕೊಡಬೇಕಾಗುತ್ತೆ. ನಾಳೆಯಿಂದ ಟಿಕೆಟ್ ದರ ಏರಿಸೋದು ತೀರ್ಮಾನ ಆಗಿದೆ. ಗೆಜೆಟ್ಟು ಆಗ್ತಾಯಿದೆ. ಗೆಜೆಟ್ ಆದಮೇಲೆ ಸ್ಟೇಜಸ್ ಎಲ್ಲನೂ ನಮ್ಮ MDಗಳು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕೂತು ಎಲ್ಲ ರೆಡಿ ಮಾಡ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಇನ್ನು ಬಸ್ ದರ ಏರಿಕೆ ಬಗ್ಗೆ ಸರ್ಕಾರ ಅಧಿಕೃತ ಆದೇಶಕ್ಕಾಗಿ ಸಾರಿಗೆ ಸಂಸ್ಥೆಗಳು ಕಾಯ್ತಾ ಇದೆ. ಅಧಿಕೃತ ಆದೇಶ ಸಿಕ್ಕ ಬಳಿಕ ETM ಅಪ್ಡೇಟ್ ಕೆಲಸ ಆರಂಭ ಆಗಲಿದೆ. ಸರ್ಕಾರದ ಆದೇಶ ಇವತ್ತು ಕೈ ಸೇರಿದ್ರೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಪ್ರತಿ ಡಿಪೋಗೂ ಟೆಕ್ನಿಕಲ್ ಇಂಜಿನಿಯರ್ಗಳನ್ನ ಕಳುಹಿಸಿ ETM ಹೊಸ ದರಗಳ ಅಪ್ಡೇಟ್ ಚಿಂತನೆ ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿ 100 ರೂಪಾಯಿಗೆ 15 ರೂಪಾಯಿ ಹೆಚ್ಚಳ. ಬಿಎಂಟಿಸಿ ಪ್ರತಿ ಸ್ಟೇಜ್ಗೆ 5 ರೂಪಾಯಿ ಜಾಸ್ತಿ ಸಾಧ್ಯತೆ. ಇನ್ನು ಬಸ್ ದರ ಏರಿಕೆಯನ್ನ ವಿವಿಧ ಸ್ಥಳಗಳ ದೂರ, ಅಲ್ಲಿ ಬರುವ ಸ್ಟೇಜ್ಗಳು, ಸ್ಟಾಪ್ಗಳ ಸಂಖ್ಯೆ ಹಾಗೂ ನಾನ್ ಸ್ಟಾಪ್ಗಳ ಸಂಖ್ಯೆನ ಲೆಕ್ಕಾಚಾರ ಹಾಕಿ ಬಸ್ ದರ ಏರಿಕೆ ಮಾಡಲಾಗುತ್ತೆ. ಈಗಾಗಲೇ ಪ್ರತಿ ಸ್ಟೇಜ್ಗೆ ಎಷ್ಟು ಜಾಸ್ತಿ ಮಾಡಬೇಕು ಅಂತ ನಿಗಮದಲ್ಲಿ ಚರ್ಚೆ ಆಗಿದೆ. ಒಂದು ಸ್ಟೇಜ್ಗೆ ಬಿಎಂಟಿಸಿ ಬಸ್ನಲ್ಲಿ 5 ರೂಪಾಯಿ ಚಾರ್ಜ್ ಹೆಚ್ಚಾಗಬಹುದು ಎನ್ನಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ ಆಗುವ ಸಾಧ್ಯತೆ ಇದ್ದು, ಇಂದು ಸಂಜೆಯೊಳಗೆ ಯಾವ್ಯಾವ ಊರುಗಳಿಗೆ ಎಷ್ಟೆಷ್ಟು ದರ ಹೆಚ್ಚಾಗಲಿದೆ ಅಂತ ಸಂಪೂರ್ಣ ಮಾಹಿತಿ ಸಿಗಲಿದೆ. ಬಸ್ ದರ ಏರಿಕೆ ಖಂಡಿಸಿ ಜನಾಕ್ರೋಶ. ರಾಜ್ಯಾದ್ಯಂತ ಮುಂದುವರಿದ ಪ್ರತಿಭಟನೆ. ಬಸ್ ದರ ಏರಿಕೆ ಮಾಡುವ ಮೂಲಕ ವರ್ಷಾರಂಭದಲ್ಲೇ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕಿದೆ. ದರ ಹೆಚ್ಚಳಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಎತ್ತಿನ ಗಾಡಿಯಲ್ಲಿ ಸಂಚರಿಸುವ ಮೂಲಕ AAP ಪ್ರತಿಭಟನೆ ನಡೆಸಿತು. ಎತ್ತಿನ ಬಂಡಿ ಗ್ಯಾರಂಟಿ, ಎತ್ತಿನ ಬಂಡಿ ಗ್ಯಾರಂಟಿ, ಸರ್ಕಾರ ಜಾಲಿ ಜಾಲಿ. ದಾವಣಗೆರೆಯ AC ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಧಾರವಾಡದಲ್ಲೂ ಬಸ್ ದರ ಏರಿಕೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೇಸರಿ ಪಡೆ ಪ್ರೊಟೆಸ್ಟ್ ನಡೆಸಿತು. ಗ್ಯಾರಂಟಿ ನೆಪದಲ್ಲಿ ಸರ್ಕಾರ ಜನರಿಗೆ ಮೋಸ ಮಾಡ್ತಿದೆ, ಟಿಕೆಟ್ ದರ ಏರಿಕೆಯನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ಚಾಮರಾಜನಗರ ಬಸ್ ನಿಲ್ದಾಣದಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿದ್ವು. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಬೆಲೆ ಏರಿಕೆ ಆಗ್ತಿದೆ, ಮಹಿಳೆಯರಿಗೆ ಉಚಿತ ಕೊಟ್ಟು ಪುರುಷರಿಗೆ ಬರೆ ಎಳೆಯೋಕೆ ಹೊರಟಿದೆ ಅಂತ ಕಿಡಿಕಾರಿದ್ರು.
ಒಟ್ನಲ್ಲಿ ಹೊಸ ವರ್ಷದ ಹುಮ್ಮಸ್ಸಲ್ಲಿದ್ದ ಜನರಿಗೆ ರಾಜ್ಯ ಸರ್ಕಾರ ದರ ಏರಿಕೆಯ ಶಾಕ್ ಕೊಟ್ಟಿದೆ. ಇವತ್ತು ರಾತ್ರಿಯಿಂದಲೇ ಹೊಸ ದರ ಜಾರಿಗೆ ಬರಲಿದ್ದು, ಬಸ್ ಹತ್ತುವ ಮುನ್ನ ಕಿಸೆಯಲ್ಲಿ ಹೆಚ್ಚು ಹಣ ಇಟ್ಕೊಂಡು ಹೋಗುವುದನ್ನ ಮರಿಬೇಡಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.